ಇನ್ನು ಮುಂದೆ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಬೇಕಿಲ್ಲ. ಶೀಘ್ರವೇ ಬರುತ್ತೆ ಹೊಸ ಸ್ಮಾರ್ಟ್ ಕಾರ್ಡ್ ಒಂದು. ಇನ್ನು ಮುಂದೆ ಬಸ್ನಲ್ಲಿ ಹೋಗುವಾಗ ಸ್ಮಾರ್ಟ್ ಕಾರ್ಡನ್ನು ತೋರಿಸಿದ್ರೆ ಸಾಕು. ಆಧಾರ್ ಕಾರ್ಡ್ ಇಷ್ಟು ದಿನ ತೋರಿಸ್ತಾ ಇದ್ವಿ, ಆದರೆ ಆಧಾರ್ ಕಾರ್ಡ್ ತಗೊಂಡು ಹೋಗಬೇಕೆನ್ನುವಂಥ ಟೆನ್ಷನ್ ಇಲ್ಲ. ಶಕ್ತಿ ಯೋಜನೆಯನ್ನು ಇನ್ನಷ್ಟು ಸರಳ ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಲಿದ್ದಾರೆ. ಹಾಗಾಗಿ ಫ್ರೀಯಾಗಿ ಇನ್ನೆರಡು ತಿಂಗಳಲ್ಲಿ ಮಹಿಳೆಯರಿಗೆ ಈ ಸ್ಮಾರ್ಟ್ ಕಾರ್ಡ್ ಅವರ ಕೈ ಸೇರುತ್ತೆ. ಈಗಾಗಲೇ ಹಣಕಾಸು ಇಲಾಖೆಗೆ ಕಡತ ಸಲ್ಲಿಕೆ ಮಾಡಲಾಗಿದೆ. ಹಣಕಾಸು ಇಲಾಖೆ ಅನುಮತಿ ಒಂದೇ ಒಂದು ಬಾಕಿ ಇದೆ. ಟೆಂಡರ್ ಕೂಡ ಈ ಬಗ್ಗೆ ಕರೆಯಲಾಗಿದೆ. ಸಾರಿಗೆ ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಿದೆ. ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಇನ್ನು ಗ್ರಾಮ 1 ಮತ್ತು ಬೆಂಗಳೂರು 1ನಲ್ಲಿ ಅಪ್ಲೈ ಮಾಡಬೇಕು. ಈ ಸ್ಮಾರ್ಟ್ ಕಾರ್ಡ್ ಬೇಕು ಅಂತಂದರೆ ಕೆಲವೇ ತಿಂಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ಈ ಸ್ಮಾರ್ಟ್ ಕಾರ್ಡ್ ಅವರಿಗೆ ಸಿಗುತ್ತೆ. ಇನ್ನು ಮುಂದೆ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಬೇಕಿಲ್ಲ. ಶೀಘ್ರವೇ ಬರುತ್ತೆ ಹೊಸ ಸ್ಮಾರ್ಟ್ ಕಾರ್ಡ್ ಒಂದು. ಇನ್ನು ಮುಂದೆ ಬಸ್ನಲ್ಲಿ ಹೋಗುವಾಗ ಸ್ಮಾರ್ಟ್ ಕಾರ್ಡನ್ನು ತೋರಿಸಿದ್ರೆ ಸಾಕು. ಆಧಾರ್ ಕಾರ್ಡ್ ಇಷ್ಟು ದಿನ ತೋರಿಸ್ತಾ ಇದ್ವಿ, ಆದರೆ ಆಧಾರ್ ಕಾರ್ಡ್ ತಗೊಂಡು ಹೋಗಬೇಕೆನ್ನುವಂಥ ಟೆನ್ಷನ್ ಇಲ್ಲ. ಶಕ್ತಿ ಯೋಜನೆಯನ್ನು ಇನ್ನಷ್ಟು ಸರಳ ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಲಿದ್ದಾರೆ. ಹಾಗಾಗಿ ಫ್ರೀಯಾಗಿ ಇನ್ನೆರಡು ತಿಂಗಳಲ್ಲಿ ಮಹಿಳೆಯರಿಗೆ ಈ ಸ್ಮಾರ್ಟ್ ಕಾರ್ಡ್ ಅವರ ಕೈ ಸೇರುತ್ತೆ. ಈಗಾಗಲೇ ಹಣಕಾಸು ಇಲಾಖೆಗೆ ಕಡತ ಸಲ್ಲಿಕೆ ಮಾಡಲಾಗಿದೆ. ಹಣಕಾಸು ಇಲಾಖೆ ಅನುಮತಿ ಒಂದೇ ಒಂದು ಬಾಕಿ ಇದೆ. ಟೆಂಡರ್ ಕೂಡ ಈ ಬಗ್ಗೆ ಕರೆಯಲಾಗಿದೆ. ಸಾರಿಗೆ ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಿದೆ. ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಇನ್ನು ಗ್ರಾಮ 1 ಮತ್ತು ಬೆಂಗಳೂರು 1ನಲ್ಲಿ ಅಪ್ಲೈ ಮಾಡಬೇಕು. ಈ ಸ್ಮಾರ್ಟ್ ಕಾರ್ಡ್ ಬೇಕು ಅಂತಂದರೆ ಕೆಲವೇ ತಿಂಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ಈ ಸ್ಮಾರ್ಟ್ ಕಾರ್ಡ್ ಅವರಿಗೆ ಸಿಗುತ್ತೆ.